ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಪುಟ್ಟ ಬೇಬಿ ಹೇರ್ಸ್ ಎಲ್ಲ ಬಂದಿದೆ. ಈ ಕಡೆನೂ ಅಷ್ಟೇ. ಆ ಥರ ಎಲ್ಲ ಸುಳ್ಳು ಹೇಳಲ್ಲ. ಈ ಹೇರ್ಸ್ ನನಗೆ ಮುಂಚೆಯಿಂದನೂ ಹೀಗೆ ಇರೋದು. ಬಾಡಿ ವೈಸ್ ಹೇರ್ ಗ್ರೋತ್ ಸೆರಮ್, ಇದರಿಂದ ನನಗೆ ಸಿಕ್ಕಿರೋ ರಿಸಲ್ಟ್ಸ್ 0 ಆಯಿತಾ. ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ತೋರಿಸ್ಲಿಕ್ಕೆ ಇಲ್ಲಿ ಏನು ಇಂಪ್ರೂವ್ಮೆಂಟ್ಸೇ ಕಾಣಿಸಿಲ್ಲ. ಒಂದು ನನಗೆ ಹೇರ್ ಫಾಲ್ ಏನಾದರೂ ಇಂಪ್ರೂವ್ ಆಯಿತಾ? ಇಲ್ಲ. ನನ್ನ ಹೇರ್ ಲೈನ್ ಏನಾದರೂ ಹೊಸದಾಗಿ ಹೇರ್ ರೀಗ್ರೋತ್ ಏನಾದರೂ ಆಗಿದೆಯಾ? ಅದೂ ಇಲ್ಲ. ಹೇರ್ ಲೆಂತ್ ಏನಾದರೂ ಬೆಳೆದಿದೆಯಾ? ಅದೂ ಇಲ್ಲ. ಸೊ ಈ ಪ್ರಾಡಕ್ಟ್ಸ್ನ ನಾನು ಕಮ್ಮಿ ಅಂದರೂ 5 to 6 months ಯೂಸ್ ಮಾಡಿದ್ದೀನಿ. ಇದ್ರ ಕಾಸ್ಟ್ ಬಂದು 600 to 700 ರೂಪಾಯಿ ಏನೋ ಇದೆ. ಕಂಪ್ಲೀಟ್ ವೇಸ್ಟು. ನಾನು ಇದುವರೆಗೂ ಎಷ್ಟೊಂದು ಹೇರ್ ಸೆರಮ್ಸ್ನ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಅಟ್ಲೀಸ್ಟ್ ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತಿತ್ತು, ಕೂದಲು ಉದ್ರದ್ದು ಕಮ್ಮಿ ಆಗ್ತಿತ್ತು, ಇಲ್ಲ ಕೂದಲು ಉದ್ದನಾದರೂ ಬೆಳೀತಿತ್ತು. ಹೇರ್ ಮತ್ತೆ ಹುಟ್ಟಿ ಬರೋದಲ್ಲ, ಕೂದಲು ಉದ್ದ ಆದರೂ ಆಗ್ತಾಯಿತ್ತು. ಬಟ್ ಈ ಒಂದು ಪ್ರಾಡಕ್ಟ್ ನನಗೆ ಕೊಟ್ಟಿರೋ ರಿಸಲ್ಟ್ಸು 0%. ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ತೋರಿಸೋದಕ್ಕೆ ಏನೂ ರಿಸಲ್ಟ್ಸೇ ಬಂದಿಲ್ಲ ನನಗೆ. ಏನಾದರೂ ಅಟ್ಲೀಸ್ಟ್ ಒಂದು ಚೂರಾದರೂ ಇಂಪ್ರೂವ್ ಆಗಿದ್ದರೆ ಓಕೆ, ಒಂದು ಹೇರ್ ವಾಲ್ಯೂಮ್ ಅಂದರೆ ಕೂದಲು ದಪ್ಪ ಆದರೂ ಆಗಿದ್ದರೆ ನಾನು ಹೇಳ್ಬೋದಿತ್ತು ಇದನ್ನ ಯೂಸ್ ಮಾಡಿ ನನಗೆ ಹೇರ್ ತಿಕ್ಕಾಗಿದೆ ಅಂತ. ಮಾರ್ಕೆಟಲ್ಲಿರೋಂಥ ಎಷ್ಟೋ ಹೇರ್ ಗ್ರೋತ್ ಸಿರಮ್ಸ್ನ ನಾನು ಯೂಸ್ ಮಾಡಿದ್ದೀನಿ. ನಾರ್ಮಲ್ ಆಗಿ ಹೇರ್ ಗ್ರೋತ್ ಸಿರಮ್ಸ್ ಏನು ಮಾಡುತ್ತೆ ಅಂದರೆ, ನಮ್ಮ ಕೂದಲು ಮತ್ತೆ ಯಾವುದು ಹುಟ್ಟು ಬಂದಿಲ್ಲ ನನಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡೋವರೆಗೂ. ಅಂದರೆ ನಿಲ್ಲಿಸಿದ್ರೆ ಈ ರಿಸಲ್ಟ್ಸ್ ಹೋಗಿಬಿಡುತ್ತೆ. ಬಟ್ ಇವಾಗ ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋವರೆಗೂ ನಮಗೆ ಕೂದಲು ಉದ್ದ ಬೆಳೆಯುತ್ತೆ. ಹಾಗೆ ಒಂದೊಂದು ಸಿಂಗಲ್ ಕೂದಲು ಏನಿರುತ್ತಲ್ಲ ಅದು ದಪ್ಪ ಆಗುತ್ತೆ. ಸೊ ಅದು ಏನು ಅನಿಸುತ್ತೆ ಅಂದರೆ ನಮಗೆ ಓವರಾಲ್ ಕೂದಲು ತಿಕ್ಕಾಗಿದೆ ಅಂತ ಅನಿಸುತ್ತೆ. ಬಟ್ ಅದೊಂಥರ ಇಲ್ಯೂಷನ್ ಅಷ್ಟೇ. ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ನಿಲ್ಲಿಸಿದ ಮೇಲೆ ನಮಗೆ ಆ ಕೂದಲು ಮತ್ತೆ ನಾರ್ಮಲ್ ಸೈಜಿಗೆ ಬಂದುಬಿಡುತ್ತೆ. ಮತ್ತು ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಗ್ತಿತ್ತು ನನಗೆ. ಬೇರೆ ಒಂದು ಹೇರ್ ಸೆರಮ್ಸ್ ನಾನು ಯೂಸ್ ಮಾಡಿದ್ದೀನಿ. ಪ್ರತಿಯೊಂದು ನಾನು ಯಾವ್ಯಾವ ಹೇರ್ ಸೆರಮ್ಸ್ನ ಯೂಸ್ ಮಾಡಿದ್ದೀನಿ ಅದು ಎಲ್ಲ ರಿವ್ಯೂ ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನಗೆ ತುಂಬ ಡಿಸಪಾಯಿಂಟ್ ಮಾಡಿದ್ದಂದರೆ ಈ ಪ್ರಾಡಕ್ಟ್ ಆಯಿತಾ. ನನಗೆ ಬಾಡಿ ವೈಸ್ ಹೇರ್ ಗಮ್ಮೀಸ್ ತುಂಬ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಸಿಕ್ಕಿತ್ತು ನನಗೆ. ಆ ಗಮ್ಮೀಸ್ ತಿಂದಾಗ ನನ್ನ ಹೇರ್ ಫಾಲ್ ಕಂಟ್ರೋಲ್ ಆಗಿತ್ತು, ಕೂದಲು ದಪ್ಪ ಆಗಿತ್ತು, ಹಾಗೆ ಕೂದಲು ತುಂಬ ರ್ಯಾಪಿಡ್ ಹೇರ್ ಗ್ರೋತ್, ತುಂಬ ಬೇಗ ಉದ್ದ ಬೆಳೆದಿತ್ತು. ಅದಕ್ಕೋಸ್ಕರ ಬಾಡಿ ವೈಸ್ನ ಟ್ರಸ್ಟ್ ಮಾಡಿ ನಾನು ಬಾಡಿ ವೈಸ್ ಅವರ ಈ ಹೇರ್ ಸೆರಮ್ನ ತೊಗೊಂಡಿದ್ದೆ. ಇದೆಲ್ಲ ಬಾಡಿ ವೈಸ್ ಹೇರ್ ಗ್ರೋತ್ದು ಹಳೆ ಬಾಟಲ್ಸ್, ಅಂದರೆ ಹಳೆ ಡಿಸೈನ್. ಇವಾಗ ನಮಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಹೊಸ ಡಿಸೈನಲ್ಲಿ ಕೊಡ್ತಾ ಇದ್ದಾರೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಸೇಮೇ ಇದೆ. ಬಟ್ ಇದರಲ್ಲಿ ಇದರಲ್ಲಿ ಮೇಯ್ನಾಗಿ ಮೆನ್ಷನ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ರೋಸ್ಮೆರಿ, ರೆಡನ್ಸೆಲ್, ಅಮಿನೆಕ್ಸೆಲ್, ಅನಾಗೈನ್, ಪ್ರೋಕ್ಯಾಪಿಲ್ ಮತ್ತು ಫೆನುಗ್ರಿಕ್ ಎಕ್ಸ್ಟ್ರಾಕ್ಟ್ ಅಂತ ಇದೆ. ಇಷ್ಟು ಇಂಗ್ರೀಡಿಯೆಂಟ್ಸು ಎಲ್ಲ ಒಂದು ಹೇರ್ ಗ್ರೋತಿಗೆ, ಹೇರ್ ರೀಗ್ರೋತಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಇದನ್ನು ಮಾರ್ನಿಂಗ್ ಒಂದ್ಸಲಿ ಮತ್ತು ನೈಟ್ ಮಲಗುವಾಗ ಯೂಸ್ ಮಾಡಬೇಕು, ಹಚ್ಕೋಬೇಕು. ಒಂದು ದಿನಕ್ಕೆ 1 ml, ಅಂದರೆ ಮಾರ್ನಿಂಗ್ 1 ml, ಈವ್ನಿಂಗ್ 1 ml ಮಾತ್ರ ಅಪ್ಲೈ ಮಾಡಬೇಕು. ಇದರಲ್ಲಿರೋದು 25 ml. ಸೊ ಅಂದರೆ ಒಂದು 1-2 ವೀಕ್ಸ್ ಬರುತ್ತೆ ಅಷ್ಟೇ ಇದು. ಅದಾದಮೇಲೆ ಇದು ಖಾಲಿ ಆಗೋಗುತ್ತೆ. ನಿಮಗೆ ಇದೇ ಥರ ಹೇರ್, ಸ್ಕಿನ್ ಹಾಗೆ ಹೆಲ್ತ್ ಕೇರ್ ಬಗ್ಗೆ ವೀಡಿಯೋಸ್ ಬೇಕಿದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.